ರೀಬಿಲ್ಡ್ ಇದೆಯಾ ಗೊತ್ತು ನಮ್ಗೆ, ಎರಡು ಗೊತ್ತಿಲ್ಲ. ಆಮೇಲೆ innovation to rebuild. Please know it because you are part of something. You should know it, alva? Okay, so what did you feel? What did you feel planting those wonderful fruit-bearing and flower-bearing trees and plants? ಏನು ಅನಿಸ್ತು ನಿಮಗೆ? You can talk. This is the second time we are in the field. Yeah. Last time we had a good experience, and this time also we had good experience, and we are at good togetherness. What we had explore the places where we can expand. We have explained what is the use of the plants and what is the use of the environment. Very good. We said togetherness. That is what CERI program is meant to be. ನೀವೆಲ್ಲ ಒಟ್ಟಿಗೆ ಇದ್ದೀವಿ, ನಾವು ಒಟ್ಟಿಗೆ ಹೋಗ್ತೀವಿ ಅನ್ನೋ ವಿಚಾರ ಬಂತಲ್ಲ, that is very good insight. Thank you, sir. Then, what did you feel? Most of the work was done by sir and documentation. What did you feel when you were writing? Somebody asked, ನೀವು ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ? ನಮ್ಮ ಸ್ಕೂಲ್. Very good. ನಮ್ಮ ಸ್ಕೂಲ್ ಅದು. Very nice. ಅಲ್ವಾ? ನಮ್ಮ ಸ್ಕೂಲ್ should be the center of everything. School and colleges should be the center of the society. ಯಾಕಂದ್ರೆ ಇಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ, ಎಲ್ಲರೂ ಕಲಿಯಕ್ಕೆ ಬರುತ್ತಲ್ವಾ. ವೆರಿ ನೈಸ್ ಮ್ಯಾಮ್, ಯು ಸೆಡ್ ದಟ್ ಇಟ್ ಇಸ್ ಆರ್ ಸ್ಕೂಲ್, ಸೊ ವಿ ಆರ್ ಕಮಿಂಗ್. ನೈಸ್. ದೆನ್ ಮತ್ತೆ ಆ ಗಿಡ ನಾವೇ ಉಣಿರೋದು ಅನ್ನೋ ಫೀಲು, ಅದು ದೊಡ್ಡದಾದ್ಮೇಲೆ ನೋಡಿದ್ರೆ ಯಾವತ್ತಾದ್ರೂ ಒಂದಿನ ಅದು ನಾವು ಉಣಿರೋ ಗಿಡ ಅದು ಒಂದು ಹಣ್ಣೆ ಆಗಲಿ ಹೂವೇ ಆಗಲಿ ಕೊಡ್ತಾ ಇದೆ ಅನ್ನೋ ಒಂದು ಒಳ್ಳೆ ಫೀಲ್ ಮಾಡುತ್ತೆ. ವೆರಿ ಗುಡ್. ಸೊ ದೊಡ್ಡದಾದಾಗ ಏನಾಗುತ್ತೆ, ಇವಾಗ ನಾವು ಒಂದು ಚಿಕ್ಕ ಮಗುನ ನಾವು ನೋಡ್ಕೋಬೇಕಾದ್ರೆ ದೊಡ್ಡವಳಾದ್ಮೇಲೆ ಏನಾಗ್ಬೋದು ಅಂತ ನಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೋ, ಅದೇ ತರ ಮ್ಯಾಮ್ ಸರ್ ಆ ಮರ ಈಗ ದೊಡ್ಡದಾದ್ಮೇಲೆ ಯಾವ ತರ ಆಗಿಬಿಡುತ್ತೆ ಅನ್ನುವಂತ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ವೆರಿ ನೈಸ್. ದೆನ್ ಮೊನ್ನೆ ವಾರಕ್ಕಿಂತ ಫ್ರೂಟ್ಸ್ ಗಿಡ ಕೊಟ್ಟಿದ್ದಾರಲ್ಲ, ಈಗ ತುಂಬಾ ಒಳ್ಳೆಯದು. ಇದು ಒಳ್ಳೆ, ತುಂಬಾ ಒಳ್ಳೆ. ಮನೆಯಲ್ಲೆಲ್ಲ ಗಿಡ ಅದು ಅಷ್ಟೇ ಇದ್ದಿಲ್ಲ. ದಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಸಿಟಿ. ಈಗ ಒಂದು ಹೇಳಿದ್ರೆ ಫೀಡ್ಬ್ಯಾಕ್ ನ, ಆ ಫೀಡ್ಬ್ಯಾಕ್ ನ ನಾವು ಇಂಪ್ಲಿಮೆಂಟ್ ಮಾಡ್ಬಿಟ್ವಿ ಅಲ್ವಾ. ವಿ ಡಿಡ್ ನಾಟ್ ಡಿಲೇ. ಯಾಕಂದ್ರೆ ಎಲ್ಲರೂ ಯೂಸ್ ಮಾಡೋ ಅಂತ ಗಿಡ ಲಾಸ್ಟ್ ಟೈಮ್ ಅಂದ್ರೆ ಬೇಡ ಬೇಡ ಅಂತ ಇದ್ರು, ಈ ಸತಿ ಎಲ್ಲ ಅಕ್ಸೆಪ್ಟ್ ಮಾಡಿದ್ರು. ಎಕ್ಸೆಪ್ಟ್ ಮಾಡಿ. ದಟ್ ಇಸ್ ನೈಸ್. ಓಕೆ ಸರ್, ವರುಣ್ ಮೂರ್ತಿ ಸರ್ ನಮ್ಮ ಮಕ್ಕಳಿಗೋಸ್ಕರ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿ ಏನಾದ್ರು ಒಂದು ತಿಳಿಸ್ಬೇಕು, ಮಕ್ಕಳು ಒಂದು ಪ್ರತಿಯೊಂದು ತಿಳಿಸ್ಕೊಡ್ಬೇಕು ಅಂತ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ನಾವು ಒಂದು ಚಿಕ್ಕ ಸೇವೆ ಮಾಡಿದಾಗ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡ್ತಾ ಇದೆ ಸರ್. ಒಂದು ರೀತಿಯಲ್ಲಿ ಅಟ್ಲೀಸ್ಟ್ 1%, 0% ನಾವು ಸೇವೆ ಮಾಡ್ತಾ ಇದೀರಿ ಸರ್ ಅಂತ ಎವ್ರಿಬಡಿ ಹೌದು ಸರ್. And good to know that Varun Murthy sir has done a lot of things. He wants to change na ತರಬೇಕು ಸೊಸೈಟಿಗೆ ಅಂತ ಪ್ರಯತ್ನ ಪಡೋದು. ಎಲ್ಲರೂ ಇನಿಷಿಯೇಟಿವ್ ಇದ್ರೆ ತಾನೇ ಸಮಾಜ ಬದಲಾವಣೆ ಆಗುತ್ತೆ ಅಲ್ವಾ. ವೆರಿ ನೈಸ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಆಲ್. ಒಬ್ಬೊಬ್ರು ನಿಮ್ಮ ಟೈಮ್ಗೋಸ್ಕರ ಥ್ಯಾಂಕ್ ಯು. ನೀವು ಒಂದೊಂದು ನಿಮ್ಮ ಎನರ್ಜಿನ ಇದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. And let us hope this CERI program gets better and better every day.